ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಜಾತಸ್ಯ ಹಿ ಧ್ರುವೋ ಮೃತ್ಯು, ಅಂದರೆ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಹ ಸಾವು ನಿಶ್ಚಿತ. ನಮ್ಮ ಸನಾತನ ಧರ್ಮದ ಪ್ರಕಾರ ದೇಹ ಕೇವಲ ಒಂದು ವಸ್ತ್ರವಿದ್ದಂತೆ. ವಸ್ತ್ರ ಹಳೆಯದಾದಾಗ ಅದನ್ನು ಬದಲಿಸುವಂತೆ ಆತ್ಮ ಒಂದು ದೇಹವನ್ನು ಬಿಟ್ಟು ಮತ್ತೊಂದನ್ನು ಸೇರುತ್ತದೆ. ನಮ್ಮ ಸನಾತನ ಧರ್ಮದ ಪುರಾಣಗಳಲ್ಲಿ ಒಂದಾಗಿರುವಂತಹ ಗರುಡ ಪುರಾಣ ಮರಣದ ನಂತರ ಆತ್ಮವು ಸಾಗುವ ಹಾದಿಯನ್ನು ಅತ್ಯಂತ ವಿಸ್ತಾರವಾಗಿ ವಿವರಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಮರಣ ಎಂಬುದು ಒಂದು ಅಂತ್ಯವಲ್ಲ, ಬದಲಾಗಿ ಅದು ಕರ್ಮಫಲಗಳನ್ನು ಅನುಭವಿಸಲು ಸಾಗುವಂತಹ ಒಂದು ಸುದೀರ್ಘ ಪ್ರಯಾಣದ ಆರಂಭ. ಮನುಷ್ಯ ಕಾಲವಾದ ನಂತರ ಮೊದಲ 24 ಗಂಟೆಗಳಲ್ಲಿ ಏನಾಗುತ್ತದೆ? ಯಮದೂತರು ಆತನ ಆತ್ಮವನ್ನು ಎಲ್ಲಿಗೆ ಕರೆದೊಯ್ಯುತ್ತಾರೆ? ಮನುಷ್ಯ ಮರಣ ಹೊಂದಿದ ಮೊದಲ 13 ದಿನಗಳ ಕಾಲ ಆತನ ಆತ್ಮ ಮನೆಯಲ್ಲೇ ಇರುತ್ತದೆಯೇ? ಬನ್ನಿ ವೀಕ್ಷಕರೇ, ಗರುಡ ಪುರಾಣದ ಆಧಾರದ ಮೇಲೆ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಕುತೂಹಲಕರವಾದ ಉತ್ತರಗಳನ್ನು ಒಂದೊಂದಾಗಿ ಕಂಡುಕೊಳ್ಳೋಣ. ಪ್ರಾಣ ಹೋಗುವಂತಹ ಕ್ಷಣ ಮತ್ತು ಯಮದೂತರ ಆಗಮನ. ಮನುಷ್ಯನ ಅಂತ್ಯಕಾಲ ಸಮೀಪಿಸಿದಾಗ ಇಬ್ಬರು ಯಮದೂತರು ಬಂದು ಆತ್ಮವನ್ನು ಸೆರೆ ಹಿಡಿಯುತ್ತಾರೆ. ಅವರು ಪಾಪ ಮಾಡಿದವರಿಗೆ ಭಯಾನಕವಾದ ರೂಪದಲ್ಲಿ ಮತ್ತು ಪುಣ್ಯ ಮಾಡಿದವರಿಗೆ ಶಾಂತ ರೂಪದಲ್ಲಿ ಕಾಣಿಸುತ್ತಾರೆ. ಆತ್ಮವು ಅಂಗುಷ್ಟ ಅಂದರೆ ಹೆಬ್ಬೆರಳಿನ ಗಾತ್ರದಲ್ಲಿ ದೇಹದಿಂದ ಹೊರಬರುತ್ತದೆ ಎಂದು ಹೇಳಲಾಗುತ್ತದೆ. ಯಮದೂತರು ಈ ಹೆಬ್ಬೆರಳಿನ ಗಾತ್ರದ ಆತ್ಮವನ್ನು ಮೊದಲು ಕೇವಲ 24 ಗಂಟೆಗಳ ಕಾಲ ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ಆ ವ್ಯಕ್ತಿ ಮಾಡಿದ ಪಾಪ ಪುಣ್ಯಗಳ ಲೆಕ್ಕವನ್ನು ತೋರಿಸಲಾಗುತ್ತದೆ. ನಂತರ ಆ ಮರಣಿಸಿದ ವ್ಯಕ್ತಿಯ ಕುಟುಂಬದವರು ಮಾಡುವಂತಹ ಅಂತ್ಯಕ್ರಿಯೆ ಮತ್ತು ಪಿಂಡದಾನದ ಫಲವನ್ನು ಪಡೆದುಕೊಳ್ಳಲೆಂದು ಆ ಆತ್ಮವನ್ನು ಮತ್ತೆ ಭೂಮಿಗೆ ಕಳಿಸಿಕೊಡಲಾಗುತ್ತದೆ. ಆ ಸಮಯದಲ್ಲಿ ಆ ಆತ್ಮ ತನ್ನ ಮನೆಯ ಬಳಿಯೇ ಬರುತ್ತದೆ. 13 ದಿನಗಳ ಭೂಲೋಕದ ವಾಸ ಮತ್ತು ಸೂಕ್ಷ್ಮ ಶರೀರ. ಮರಣದ ನಂತರ ಮೊದಲ 13 ದಿನಗಳು ಅತ್ಯಂತ ಪ್ರಮುಖವಾಗಿರುತ್ತವೆ. ಈ 13 ದಿನಗಳ ಕಾಲ ಆತ್ಮ ತನ್ನ ಹಳೆಯ ದೇಹದ ಮೇಲಿನ ಮೋಹದಿಂದ ತನ್ನ ಮನೆಯ ಸುತ್ತಮುತ್ತಲೇ ಅಲೆದಾಡುತ್ತಲಿರುತ್ತದೆ. ಮನೆಯವರು ಅಳುವುದನ್ನು ಕಂಡು ಆತ್ಮಕ್ಕೂ ದುಃಖವಾಗುತ್ತದೆ. ಆ ಆತ್ಮ ಮನೆಯವರನ್ನು ಮಾತನಾಡಿಸಲು ಸಹ ಪ್ರಯತ್ನಿಸುತ್ತದೆ, ಆದರೆ ಯಾರಿಗೂ ಸಹ ಅದರ ಧ್ವನಿ ಕೇಳಿಸುವುದಿಲ್ಲ. ಮನೆಯವರು ನೀಡುವಂತಹ ಪಿಂಡದಾನದಿಂದಲೇ ಆತ್ಮಕ್ಕೆ ಒಂದು ಸೂಕ್ಷ್ಮವಾದ ಶರೀರ ಲಭಿಸುತ್ತದೆ. ಈ ಶರೀರವಿಲ್ಲದೆ ಆತ್ಮಕ್ಕೆ ಮುಂದಿನ ದಾರಿ ಕ್ರಮಿಸಲು ಸಹ ಸಾಧ್ಯವಿಲ್ಲ. 13ನೆಯ ದಿನದಂದು ವೈಕುಂಠ ಸಮಾರಾಧನೆ ಅಥವಾ ಕೈಲಾಸ ಗಣಾರಾಧನೆಯ ದಿನದಂದು ಆತ್ಮ ತನ್ನ ಲೌಕಿಕ ಮನೆಯನ್ನು ಸಂಪೂರ್ಣವಾಗಿ ತೊರೆದು ಯಮಲೋಕದತ್ತ ಕಠಿಣ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಯಮಲೋಕದ ಹಾದಿ ಹಾಗೂ ವೈತರಣಿ ನದಿ. ಆತ್ಮವು ಯಮಲೋಕವನ್ನು ತಲುಪಲು ಸುಮಾರು 86,000 ಯೋಜನೆಗಳ ದಾರಿಯನ್ನು ಕ್ರಮಿಸಬೇಕು. ಈ ದಾರಿಯನ್ನು ಕ್ರಮಿಸಲು 1 ವರ್ಷ ಬೇಕಾಗುತ್ತದೆ. ಈ ದಾರಿ ಸುಲಭವಾಗಿರುವುದಿಲ್ಲ. ದಾರಿಯಲ್ಲಿ 16 ಭಯಾನಕ ಪಟ್ಟಣಗಳನ್ನು ದಾಟಬೇಕಾಗಿರುತ್ತದೆ. ಅತಿ ತೀವ್ರವಾದ ಬಿಸಿಲು, ಕಾಡು ಮೃಗಗಳು ಹಾಗೂ ಮುಳ್ಳಿನ ಹಾದಿಗಳಿರುತ್ತವೆ. ಪ್ರತಿ ಪಟ್ಟಣದಲ್ಲಿಯೂ ಆತ್ಮ ತನ್ನ ಕರ್ಮಕ್ಕೆ ಅನುಗುಣವಾಗಿ ಹಸಿವು, ಬಾಯಾರಿಕೆ ಹಾಗೂ ಸಂಕಷ್ಟಗಳನ್ನು ಎದುರಿಸುತ್ತಾ ಸಾಗುತ್ತದೆ. ಅದಕ್ಕಾಗಿಯೇ ಕುಟುಂಬದವರು ಮಾಸಿಕ ಶ್ರಾದ್ದವನ್ನು ಮಾಡುತ್ತಾರೆ. ಪ್ರತಿ ತಿಂಗಳು ಮಾಡುವಂತಹ ಮಾಸಿಕ ಶ್ರಾದ್ದ ಈ ಪ್ರಯಾಣದಲ್ಲಿ ಆತ್ಮಕ್ಕೆ ಆಹಾರ ಮತ್ತು ಶಕ್ತಿಯನ್ನು ತುಂಬುತ್ತದೆ ಎಂಬ ನಂಬಿಕೆ ಇದೆ. ಯಮಲೋಕದ ಹಾದಿಯಲ್ಲಿ ಬರುವ ಅತ್ಯಂತ ಭಯಾನಕ ಘಟ್ಟವೆಂದರೆ ವೈತರಣಿ ನದಿ. ಪುರಾಣಗಳ ಪ್ರಕಾರ ಈ ನದಿ ರಕ್ತ, ಕೀವು ಮತ್ತು ಮೂಳೆಗಳಿಂದ ಕೂಡಿದ್ದು ಪಾಪಿಗಳಿಗೆ ಈ ನದಿಯನ್ನು ದಾಟುವುದು ಬಹಳ ಕಷ್ಟವಾಗುತ್ತದೆ. ಈ ನದಿಯಲ್ಲಿ ಕ್ರೂರ ಪ್ರಾಣಿಗಳು ಕಚ್ಚಿ ಹಿಂಸಿಸುತ್ತವೆ. ಆದರೆ ಜೀವನದಲ್ಲಿ ದಾನ ಧರ್ಮಗಳನ್ನು ಮಾಡಿದವರು ಹಾಗೂ ಗೋದಾನವನ್ನು ಮಾಡಿದವರು ಸುಲಭವಾಗಿ ಈ ನದಿಯನ್ನು ದಾಟುತ್ತಾರೆ. ಆ ಗೋವಿನ ಬಾಲವನ್ನು ಹಿಡಿದುಕೊಂಡೇ ಆತ್ಮ ವೈತರಣಿ ನದಿಯನ್ನು ದಾಟುತ್ತದೆ ಎಂಬ ಪುರಾಣೋಕ್ತ ನಂಬಿಕೆ ಇದೆ. ವ್ಯಕ್ತಿ ಬದುಕಿರುವಾಗ ಮಾಡಿದ ದಾನ ಧರ್ಮಗಳು ಹಾಗೂ ಶ್ರಾದ್ದ ಕಾರ್ಯದಲ್ಲಿ ಆ ವ್ಯಕ್ತಿಯ ಕುಟುಂಬದವರು ಮಾಡುವಂತಹ ಪಾದರಕ್ಷೆ, ಛತ್ರಿದಾನ, ಉದಕದಾನ,
ಅನ್ನದಾನ, ದೀಪದಾನ ಮುಂತಾದ ದಾನಗಳು ಆತ್ಮಕ್ಕೆ ಯಮಲೋಕದ ಕಲ್ಲು ಮುಳ್ಳುಗಳಿಂದ ಕೂಡಿದಂತಹ ಹಾದಿಯಲ್ಲಿ ಕ್ರಮಿಸಲು ಸಹಾಯ ಮಾಡುತ್ತವೆ. ಯಮಧರ್ಮನ ತೀರ್ಪು. ಮರಣಾನಂತರ ವರ್ಷಾಂತಿಕದ ಸಮಯಕ್ಕೆ ಸರಿಯಾಗಿ ಆತ್ಮ ಯಮಲೋಕದ ದ್ವಾರವನ್ನು ತಲುಪುತ್ತದೆ. ವರ್ಷಾಂತಿಕದ ಕಾರ್ಯಗಳು ಮುಗಿದ ನಂತರ ಆತ್ಮ ಯಮಲೋಕದ ಮುಖ್ಯ ದ್ವಾರವನ್ನು ಪ್ರವೇಶಿಸುತ್ತದೆ. ಅಲ್ಲಿ ಯಮಧರ್ಮರಾಯ ಮತ್ತು ಆತನ ಸಹಚರರಾದ ಚಿತ್ರಗುಪ್ತರಿರುತ್ತಾರೆ. ಪುಣ್ಯವಂತರಿಗೆ ಯಮಧರ್ಮರು ಸೌಮ್ಯ ರೂಪದಲ್ಲಿ ದರ್ಶನವನ್ನು ನೀಡಿದರೆ, ಪಾಪಿಗಳಿಗೆ ಅತ್ಯಂತ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಯಮಧರ್ಮರಾಯರ ಆಸ್ಥಾನದಲ್ಲಿ ಚಿತ್ರಗುಪ್ತ ಎಂಬ ಅನುಚರನಿರುತ್ತಾನೆ. ಈತನು ಭೂಮಿಯ ಮೇಲೆ ಪ್ರತಿಯೊಬ್ಬ ಜೀವಿಯು ಮಾಡುವ ಪ್ರತಿಯೊಂದು ಕೆಲಸವನ್ನೂ ಸಹ ತನ್ನ ಅಗ್ರಸಂಧಾನ ಎಂಬ ಪುಸ್ತಕದಲ್ಲಿ ದಾಖಲಿಸುತ್ತಿರುತ್ತಾನೆ. ಯಮನ ಮುಂದೆ ಚಿತ್ರಗುಪ್ತ ಆ ಜೀವಿಯ ಪಾಪ ಮತ್ತು ಪುಣ್ಯಗಳ ಪಟ್ಟಿಯನ್ನು ಓದುತ್ತಾನೆ. ಚಿತ್ರಗುಪ್ತನ ವರದಿಯನ್ನು ಆಲಿಸಿದ ನಂತರ ಯಮಧರ್ಮರು ತೀರ್ಪನ್ನು ನೀಡುತ್ತಾರೆ. ಮನುಷ್ಯ ಮಾಡಿದ ಪುಣ್ಯ ಅಧಿಕವಾಗಿದ್ದರೆ ಆತ್ಮವನ್ನು ಸ್ವರ್ಗಕ್ಕೆ ಅಥವಾ ಉನ್ನತ ಲೋಕಗಳಿಗೆ ಕಳುಹಿಸಿಕೊಡಲಾಗುತ್ತದೆ. ಅಲ್ಲಿ ಆತ್ಮವು ಸುಖ ಭೋಗಗಳನ್ನು ಅನುಭವಿಸಬಹುದು. ಮನುಷ್ಯ ಮಾಡಿದ ಪಾಪವೇ ಅಧಿಕವಾಗಿದ್ದಲ್ಲಿ ಆತ್ಮವನ್ನು ಶಿಕ್ಷೆಗಾಗಿ ನರಕಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ಆತ್ಮವು ಮಾಡಿರುವ ತಪ್ಪುಗಳಿಗೆ ಅನುಗುಣವಾಗಿ ವಿವಿಧ ರೀತಿಯ ಕಠೋರ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ವರ್ಷಾಂತಿಕದವರೆಗೂ ಸಹ ಆತನ ಕುಟುಂಬಸ್ಥರು ಮಾಡುವಂತಹ ದಾನ ಧರ್ಮಗಳು ಆತ್ಮದ ಪುಣ್ಯದ ಖಾತೆಗೆ ಸೇರಿಕೊಂಡು ಯಮಲೋಕದಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವುದಲ್ಲದೆ ಉತ್ತಮ ಗತಿಯನ್ನು ಸಂಪಾದಿಸಲು ಸಹಾಯಕಾರಿಯಾಗುತ್ತವೆ. ಸ್ವರ್ಗದಲ್ಲಿ ಸುಖ ಅಥವಾ ನರಕದಲ್ಲಿ ಶಿಕ್ಷೆಯ ಅವಧಿಯನ್ನು ಮುಗಿಸಿದ ನಂತರ ಆತ್ಮ ತನ್ನ ಬಾಕಿ ಇರುವ ಕರ್ಮಗಳ ಆಧಾರದ ಮೇಲೆ ಮತ್ತೆ ಈ ಭೂಲೋಕದ ಮೇಲೆ ಜನ್ಮ ತಾಳುತ್ತದೆ. ಅದು ಮನುಷ್ಯ ಜನ್ಮವೂ ಆಗಿರಬಹುದು ಅಥವಾ ಪ್ರಾಣಿ, ಪಕ್ಷಿ ಅಥವಾ ಕ್ರಿಮಿಕೀಟಗಳ ಜನ್ಮವೂ ಆಗಿರಬಹುದು. ಆತ್ಮೀಯರೇ, ಮರಣ ಎನ್ನುವುದು ಕೇವಲ ದೇಹಕ್ಕಷ್ಟೇ, ಆತ್ಮಕ್ಕಲ್ಲ. ನಾವು ಬದುಕಿರುವಾಗ ಮಾಡಿರುವಂತಹ ಪ್ರತಿಯೊಂದು ಕಾರ್ಯವೂ ಸಹ ನಮ್ಮ ಸಾವಿನ ನಂತರದ ಹಾದಿಯನ್ನು ಸುಗಮಗೊಳಿಸುತ್ತದೆ. ಹಾಗಾಗಿಯೇ ನಾವು ಬದುಕಿರುವಾಗಲೇ ಧರ್ಮದ ಹಾದಿಯಲ್ಲಿ ನಡೆದು ಉತ್ತಮ ಮನುಷ್ಯರಾಗೋಣ. ಆತ್ಮೀಯರೇ, ಮನುಷ್ಯನ ಮರಣಾನಂತರ ಆತ್ಮ ಪ್ರಯಾಣಿಸುವಂತಹ ಹಾದಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.